ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲಾ. ಏನಪ್ಪ ಅಂತಂದರೆ ನಿನ್ನೆ ದಿನ ಸನ್ಮಾನ್ಯ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೆಷನ್ದಲ್ಲಿ ಒಂದು ಪ್ರಶ್ನೆ ಹಾಕಿದ್ರು. ಸರ್ಕಾರದಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಂತೇಳಿ ಅವ್ರು ಕ್ವಶನ್ ಕೇಳಿದರು. ಸರ್ಕಾರ ಏನು ಉತ್ತರ ಕೊಟ್ಟಿದೆಯಪ್ಪ ಅಂತಂದರೆ, ಸುಮಾರು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ 24,300 ಹುದ್ದೆಗಳು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದೆ ಅಂತೇಳಿ ಸನ್ಮಾನ್ಯ ಶ್ರೀಯುತ ಯತ್ನಾಳ್ ಸಾಹೇಬರ ಅವರ ಒಂದು ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಟ್ಟಿದೆ. ಅದಕ್ಕಾಗಿ ಎಲ್ಲ ಇಲಾಖೆಯಲ್ಲಿ ಕೃಷಿ ಇಲಾಖೆ, ಪಶುಸಂಗೋಪನೆ, ಹಿಂದುಳಿದ ಕಲ್ಯಾಣ ಇಲಾಖೆ, ಸಹಕಾರ ಇಲಾಖೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಹಲವಾರು ಇಲಾಖೆ, ಆರ್ಥಿಕ, ಇಂಧನ, ಹಲವಾರು ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಮಾಹಿತಿ ಎಷ್ಟು ಅದಾವ, ಎಷ್ಟು ಹುದ್ದೆಗೆ ಅನುಮೋದನೆ ಸಿಕ್ಕಿದೆ ಅಂಥೇಳಿ ಸರ್ಕಾರ ಏನಪ್ಪ ಅಂತಂದ್ರೆ ಉತ್ತರ ಕೊಟ್ಟಿತ್ತು. ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಸಚಿವರು ತಾವು ಹೋದಲ್ಲಿ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಶೀಘ್ರದಲ್ಲಿ 18,000 ಶಿಕ್ಷಕರ ನೇಮಕಾತಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರಪ್ಪ ಅಂತಂದರೆ ಕೇವಲ 5,267 ಹುದ್ದೆಗಳು ಮಾತ್ರ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರ್ತಕ್ಕಂತಹ ಲಿಸ್ಟ್ ಪಟ್ಟಿ ಇದೆ. ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ. ನಾವು ಸುಮಾರು ದೈಹಿಕ ಶಿಕ್ಷಣಕ್ಕೋಸ್ಕರ ಸುಮಾರು 2 ವರ್ಷದಿಂದ ಸತತವಾಗಿ ಮನವಿ ಪತ್ರ ಕೊಟ್ಟಿದ್ದೇವೆ. CM ಅವರಿಗೆ ಕೊಟ್ಟಿದ್ದೇವೆ, ಸಚಿವರಿಗೆ ಕೊಟ್ಟಿದ್ದೇವೆ, ಸಂಬಂಧಪಟ್ಟ MLA ಅವರಿಗೆ ಕೊಟ್ಟಿದ್ದೇವೆ, ಎಲ್ಲರಿಗೂ ಕೂಡ ಮನವಿ ಪತ್ರ ಸಲ್ಲಿಸಿದ್ದೇವೆ. ಆದರೂ ಕೂಡ ಸರ್ಕಾರ ಆರ್ಥಿಕ ಇಲಾಖೆ ಅನುಮೋದನೆ ಏನಿಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಅಲ್ಲಿ ಮಾತ್ರ ಅನುಮೋದನೆ ಆಗಿರ್ತಕ್ಕಂಥ ಲಿಸ್ಟನ್ನು ಕೊಟ್ಟಿದೆ ಯತ್ನಾಳ್ ಅವರ ಉತ್ತರಕ್ಕೆ. ಅದಕ್ಕೋಸ್ಕರವಾಗಿ ನಾನು ಕಲ್ಯಾಣ ಕರ್ನಾಟಕ, ಆಲ್ ಓವರ್ ಕರ್ನಾಟಕ, ಕರ್ನಾಟಕ ಅನ್ನೋಕ್ಕಿಂತ ಆಲ್ ಓವರ್ ಕರ್ನಾಟಕ ಭಾಗಕ್ಕೆ ಶೀಘ್ರದಲ್ಲೇ ಶಿಕ್ಷಕರ ಹುದ್ದೆಗಳು, ಒಂದು 20,000 ಹುದ್ದೆಗಳು, ಶಿಕ್ಷಕರ ಹುದ್ದೆಗಳನ್ನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಮಾಡಬೇಕು. ದಯವಿಟ್ಟು ಅದರಲ್ಲಿ ದೈಹಿಕ ಶಿಕ್ಷಕರು ಸುಮಾರು ಒಂದು 2,000 3 ಸಾವಿರ ದೈಹಿಕ ಶಿಕ್ಷಕರನ್ನು ಮಾಡಿಕೊಡ್ಬೇಕು. 2,000 ಪ್ರಾಥಮಿಕ, 2,000 ಹೈಸ್ಕೂಲ್ ಮಾಡಿಕೊಡ್ಬೇಕಂತೇಳಿ ನಮ್ಮದು ಮನವಿ ಇದೆ. ಸುಮಾರು ಬಾರಿ ಮನವಿ ಪತ್ರ ಸಲ್ಲಿಸಿದ್ದೇವೆ. ಅದನ್ನು ಈ ಹಿಂದೆ ನಮ್ಮದು FD ಫೈಲ್ ನಂಬರ್ ಕೂಡ ಇದೆ ನನ್ನ ಕಡೆ. ಆ ಫೈಲ್ ನಂಬರಲ್ಲಿ ಕೂಡ 670 ಹುದ್ದೆಗಳಿಗೆ ಪ್ರೌಢಶಾಲೆಗಳಲ್ಲಿ, 703 ಪ್ರಾಥಮಿಕ ಶಾಲೆಗಳಲ್ಲಿ ಏನು ಆ ಫೈಲಲ್ಲಿ ಇದೆ, ಆ ಹುದ್ದೆಗಳನ್ನು ಜಾಸ್ತಿ ಮಾಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಶೀಘ್ರದಲ್ಲಿ ಪಡ್ಕೊಳ್ಳಬೇಕು. ದಯವಿಟ್ಟು ಮಾನ್ಯ ಶಿಕ್ಷಣ ಸಚಿವರು ದಯವಿಟ್ಟು ಸುಳ್ಳನ್ನು ಹೇಳದೆ ಬಿಟ್ಟು ಆರ್ಥಿಕ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಹುದ್ದೆಗಳು ಎಷ್ಟು FD ಆಗಿದ್ದಾವೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ತಿಳಿದು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ತಾವು ಶೀಘ್ರದಲ್ಲಿ ಹೆಚ್ಚಿನ ಹುದ್ದೆಗಳನ್ನು ತಾವು ಅನುಮತಿ ತೆಗೆದುಕೊಂಡು ಈ ನಿರುದ್ಯೋಗ ಏನು ಸಮಸ್ಯೆ ಇದೆಯಲ್ಲ ಅದನ್ನು ಹೋಗಲಾಡಿಸ್ಬೇಕು. ಸುಮಾರು ವರ್ಷಗಳಿಂದ ಧಾರವಾಡ, ಬಿಜಾಪುರ, ಬೆಂಗಳೂರಲ್ಲಿ ಕುಳಿತು ಹಲವಾರು ಉದ್ಯೋಗಾಕಾಂಕ್ಷಿಗಳು ಓದ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು 18 ವರ್ಷದಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಇಲ್ಲ. ಅದಕ್ಕೋಸ್ಕರ ನಮ್ಮ ಸಂಸಾರ ಎಲ್ಲವೂ ಬೀದಿಗೆ ಬಂದಿದೆ. ದೈಹಿಕ ಶಿಕ್ಷಕರದು ನನ್ನ ರಕ್ತದಿಂದ ಪತ್ರ ಕೂಡ ಬರ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ತಾವೆಲ್ಲರೂ ತಮಗೆ ರಕ್ತದಿಂದ ಪತ್ರ ಬರೆದಿದ್ದು ತಮ್ಮ ಗಮನಕ್ಕೂ ಇದೆ. ಮಾನ್ಯ ಸಂಕನೂರು ಸಾಹೇಬರು ಕೂಡ ನಮ್ಮ ಜೊತೆ ಬಂದಿದ್ದರು. ಮಧು ಬಂಗಾರಪ್ಪ ಸಾಹೇಬರು ನಮಗೇನು 18ನೇ ತಾರೀಕು ಮೀಟಿಂಗ್ ಕರೆದಿದ್ದರು. ಅಲ್ಲಿ ಕೂಡ ನಮಗೆ ಸಮಾಧಾನಕರ ಮಾತುಗಳು ಹೇಳಿ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಹುದ್ದೆಗಳನ್ನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದೆ. ದಯವಿಟ್ಟು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹುದ್ದೆಗಳ ಶೀಘ್ರದಲ್ಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೊಡಿಸಿ ಶೀಘ್ರಗತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು. ಒಳ ಮೀಸಲಾತಿ ಬಿಕ್ಕಟ್ಟು ಆದಷ್ಟು ಬೇಗ ಬಿಡಿಸಿ ನೇಮಕಾತಿ ಪ್ರಾರಂಭ ಮಾಡಬೇಕು. ಪ್ರತಿದಿನ ಒಂದು ದಿನ ಕಳಿಬೇಕಂದ್ರೆ ಒಂದು ವರ್ಷ ಕಳೆದಾಗ ಆಗ್ತಾಯಿದೆ. ತಾವೆಲ್ಲರೂ ಇದನ್ನು ಗಮನದಲ್ಲಿಟ್ಟುಕೊಂಡು ಶೀಘ್ರದಲ್ಲೇ ದೈಹಿಕ ಶಿಕ್ಷಕರ ಹುದ್ದೆಗಳು ಜಾಸ್ತಿ ಮಾಡಿ ಶೀಘ್ರ ಆದೇಶ ಹೊರಡಿಸಿ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಂತೇಳಿ ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಾಹೇಬರಿಗೆ ದಯವಿಟ್ಟು ಕಳಕಳಿಯಿಂದ ನಾವೆಲ್ಲರೂ ಕೇಳ್ಕೊಳ್ತೀವಿ. ಇಲ್ಲಪ್ಪ ಅಂತಂದರೆ ಹೋರಾಟದ ದಾರಿ ಹತ್ತ ನಮಗೆ ಕಳಿಸ್ಬೇಡ್ರಿ. ನಾವು ವಿಷ ಕುಡಿತಾ ಇದ್ದೆವು ಬೆಳಗಾವಿ ಹೋರಾಟದಲ್ಲಿ, ತಾವು ಬಂದು ಬಿಡಿಸಿದ್ರಿ. ಅದು ತಮ್ಮ ಗಮನಕ್ಕೆ ಗೊತ್ತು. ನನಗೆ ಧಾರವಾಡದಾಗ ಬಂದಾಗ ವಿಷ ಏನಾದರೂ ತಂದಿದ್ದೇನಪ್ಪ ಸುನಿಲ್ ಗೋಲಾ ಅಂತೇಳಿ ಕೇಳಿದ್ರಿ. ನೀವು ಭರೋಸಾ ಕೊಟ್ಟಿದ್ರಿ ಸರ, ನಾವು ಯಾಕೆ ವಿಷಯ ಕುಡಿಬೇಕು ಸರ ಅಂತೇಳಿ ನಾವು ನಿಮಗೆ ಮನವರಿಕೆ ಮಾಡಿದೆವು. ದಯವಿಟ್ಟು ನಮ್ಮ ಪರಿಸ್ಥಿತಿ ತಂದು ಕೊಡಬೇಡ್ರಿ. ದಯವಿಟ್ಟು ನಾವು ಯಾವುದೇ ರೀತಿ ನಮ್ಮ ಜೀವನ ಹಾಳು ಮಾಡ್ಕೋಕ್ಕಿಂತ ಮೊದಲ, ನಾವು ವಿಷಯ ಸೇವಿಸೋಕ್ಕಿಂತ ಮೊದಲ ಆ ರೀತಿ ನಮಗೆ ಆಸ್ಪದ ಕೊಡಬೇಡ್ರಿ. ನಮಗೆ ಈ ರೀತಿ ನೀವು ಮಂಡುತನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಆರ್ಥಿಕ ಇಲಾಖೆಯಿಂದ ಶೀಘ್ರದಲ್ಲೇ ಹುದ್ದೆಗಳನ್ನು ಅನುಮತಿ ತಗೊಂಡು ಶೀಘ್ರದಲ್ಲೇ ಶಿಕ್ಷಕರ ನೇಮಕಾತಿ ಆಗಬೇಕು. ಅದೇನು 18,000 ಹೇಳ್ತಾ ಇದ್ದೀರಲ್ಲ, ದಯವಿಟ್ಟು 18,000 ತಾವು ದಿನಾಂಕ ಯಾವ ದಿನಾಂಕದಿಂದ ಕರಿತೀರಿ ಆ ದಿನಾಂಕವನ್ನು ಪ್ರಸ್ತುತ ಮಾಡಿರಿ. ಶೀಘ್ರದಲ್ಲೇ ಅಂತೇಳಿ ಸುಮಾರು 2 ವರ್ಷಗಳಿಂದ ಆಯಿತು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸನ್ಮಾನ್ಯ ಶ್ರೀಯುತ ಪಾಟೀಲ್ ಸರ್ ಏನು ಹೇಳಿದ್ರಪ್ಪ ಅಂತಂದ್ರೆ,
ಶೀಘ್ರದಲ್ಲೇ ಒಂದು ವಾರದಲ್ಲೇ ಶಿಕ್ಷಕರ ನೇಮಕಾತಿ ಅಂತೇಳಿ ಹೇಳಿದ್ರು. ಸುಮಾರು 2 ವರ್ಷ ಆಯಿತು, ನೇಮಕಾತಿ ಆಗಲಿಲ್ಲ, ಬರೀ ಹೇಳೋದೇ ಆಗಿದೆ. ಅದಕ್ಕೋಸ್ಕರವಾಗಿ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ 2 ಹುದ್ದೆಗಳು ಶೀಘ್ರದಲ್ಲೇ ನೇಮಕಾತಿ ಆಗಬೇಕು. ಈ ಆರ್ಥಿಕ ಇಲಾಖೆಯಿಂದ ಈ ಹುದ್ದೆಗಳು 5767 ಹುದ್ದೆಗಳು ಏನದಾವ ಶೀಘ್ರದಲ್ಲೇ ನೇಮಕಾತಿ ಆದೇಶ ಹೊರಡಿಸ್ರಿ. ಆರ್ಥಿಕ ಇಲಾಖೆಯಿಂದ ಪಡಿಬೇಕಾಗಿರ್ತಕ್ಕಂಥ ಹುದ್ದೆಗಳನ್ನು ಹೆಚ್ಚಿಗೆ ಮಾಡಿ ಇದೇ ತಿಂಗಳಲ್ಲಿ ಅದು ಕೂಡ ಒಂದು ನೇಮಕಾತಿ ಆದೇಶ ಬೇಗ ಹೊರಡಿಸಿ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಂತೇಳಿ ಈ ವಿಡಿಯೋ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಮಾನ್ಯ ಶಿಕ್ಷಣ ಸಚಿವರೇ ಗಮನಕ್ಕೆ ತಗೊಳ್ರಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನೊಂದಿದ್ದಾರೆ, ನ್ಯಾಯ ಕೊಡೋ ವ್ಯವಸ್ಥೆ ಮಾಡಿರಿ. ತಮ್ಮ ಅಧಿಕಾರದ ಇದರಲ್ಲಿ ತಾವು ಇರಬಾಡ್ರಿ. ದಯವಿಟ್ಟು ಕುರ್ಚಿಗೋಸ್ಕರ ತಾವೆಲ್ಲ ಬಡದಾಡದೆ ಅಭಿವೃದ್ಧಿಗೋಸ್ಕರ ಬಡದಾಡ್ರಿ. ಒಂದು ದಿನ ಇಲ್ಲಿ ವಿದ್ಯಾರ್ಥಿಗಳು ಊಟ ಮಾಡಬೇಕಪ್ಪ ಅಂತಂದ್ರೆ ತುಂಬ ವಿಚಾರ ಮಾಡೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಹಾಸ್ಟೆಲ್ ಬಿಲ್ ಕಟ್ಟಬೇಕು, ರೂಮ್ ರೆಂಟ್ ಕಟ್ಟಬೇಕು, ಊಟದ್ದು ಕಟ್ಟಬೇಕು. ಎಲ್ಲ ಪರಿಸ್ಥಿತಿಯಪ್ಪ ಅಂತಂದರೆ ದಿನ ಮ್ಯಾಗ್ಝಿನ್ ತೊಗೋಬೇಕು, ಬುಕ್ಸ್ ತೊಗೋಬೇಕು. ಅದ್ರ ಕತ್ತಿನೇ ವಿದ್ಯಾರ್ಥಿಗಳ ಕಷ್ಟ ಕೇಳೋರಿಲ್ಲ. 200 ರೂಪಾಯಿ ಕೊಡತ್ತೀವಿ, ಲೈಟ್ ಬಿಲ್ ಕೊಡತ್ತೀವಿ, ಯಾರು ಕೊಡು ಅಂತೇಳಿ ನಿಮ್ಗೆ ಬಂದಿಲ್ಲ. ಆ ಭರೋಸೆ ಇಟ್ಕೊಂಡು ನೀವು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ಅದನ್ನು ಬಿಟ್ಟು ಉದ್ಯೋಗ ನಾವು ಶೀಘ್ರದಲ್ಲೇ 1 ಲಕ್ಷ ಹುದ್ದೆಗಳನ್ನು ನೀವು ಭರ್ತಿ ಮಾಡ್ತೀನಿ ಅಂತೇಳಿ ಹೇಳಿದ್ರಿ. ನಿಮ್ಮ ಸರ್ಕಾರ ಬಂದಾಗ ಎಲ್ಲಿದೆ ಹೋಗಿ ನಿಮ್ಮ ಆಶ್ವಾಸನೆ ಎಲ್ಲಿದೆ? ಒಳ ಮೀಸಲಾತಿಯ ನೆಪ ಒಡ್ಡಿ ನೇಮಕಾತಿ ಆದೇಶಗಳನ್ನು ಮುಂದೆ ಹಾಕ್ತಾ ಇದ್ರಿ. ಇಲ್ಲಿ ಎಲ್ಲ ಜಾತಿ ಮಕ್ಕಳು ಓದ್ತಾ ಇದ್ದಾರೆ, ಅದನ್ನು ಮನಗಾಣ್ರಿ. ಅದೇನದು 56 ಪರ್ಸೆಂಟೇಜ್ ನೀವೇನು ಕೊಡತ್ತಿರಲ್ಲ, ಯಾವುದೇ ಅಭ್ಯಂತರ ಯಾರು ಇಲ್ಲ, ಕೊಡ್ರಿ. ಅದನ್ನು ಮುಂದಕ್ಕೆ ಅಪ್ಲೈ ಮಾಡ್ಕೊರಿ. ಶೀಘ್ರದಲ್ಲೇ ನೇಮಕಾತಿ ಆದೇಶ ಹೊರಡಿಸ್ರಿ ಅಂತೇಳಿ ಸಂದರ್ಭದಲ್ಲಿ ನಾನು ನಿಮಗೆ ಎಲ್ಲರಿಗೂ ಕೇಳ್ತಾ ಇದ್ದೀನಿ. ದಿನನಿತ್ಯ ಧಾರವಾಡದಲ್ಲಿ ಹೋರಾಟ ಆಗ್ತಾ ಇದ್ದಾವೆ.